ಸೊ ಎಲ್ಲೋ ಒಂದ್ ಕಡೆ ಸುದೀಪ್ ಅವರಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಒಂದು ಸ್ಪೆಷಲ್ ಪ್ರೀತಿ. ಯಾಕಂದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಇವೆಂಟ್ ನಡೆಯುತ್ತೆ, ನಿಮ್ಮ ಸಿನಿಮಾದ ಒಂದು ವೇದಿಕೆಗೆ ಬರ್ತಾರೆ. ಸೊ ಅದರಲ್ಲಿ ಅಂದ್ರೆ ಕಾಶಿ ಸರ್ ಮಗ ಅನ್ನೋದೊಂದು ಜೊತೆಗಾದ್ರೆ ನಿಮ್ಮ ಒಂದು ಗುಣ ಅವ್ರಿಗೆ ಬಹಳ ಪ್ರೀತಿ. ಸೊ ಯಾವ ಹೇಳ್ತಾ ಇದ್ರು ಅವರು. ಸೊ ಸುದೀಪ್ ಸರ್ ಅಂತಂದ್ರೆ ನಿಮ್ಗೆ ಎಷ್ಟು ಸ್ಪೆಷಲ್? ಅದೇ ನನಗೆ ಪರಿಚಯ ಅವ್ರ ಆಗಿದ್ದೇ ರಾಜ್ ಕಪ್ ಇದರಿಂದ. ಅದು ಏನು ಗೊತ್ತಿಲ್ಲ ನನ್ನಲ್ಲಿ, ಅದು ಏನ್ ನೋಡಿದಾರೆ ಗೊತ್ತಿಲ್ಲ. ತುಂಬಾ ಸಪೋರ್ಟಿವ್ ಆಗಿ ರಾಜ್ ಕಪ್ ಇಂದ ಹಿಡಿದು ಸಿಸಿಎಲ್ ಇಂದ ಹಿಡಿದು ನನ್ನ ಸಿನಿಮಾದವರಿಗೂ ಯಾವುದೇ ವಿಷಯವಾಗಿ ನಾನು ಅವ್ರ ಹತ್ರ ಮಾತಾಡಿದ್ರು ತುಂಬಾ ಅದಲ್ಲಿ ಏನೋ ಒಂದು ಅವ್ರಿಗೆ ಆಗಿದ್ದನ್ನ ಗೈಡ್ ಮಾಡ್ತಾರೆ, ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಾರೆ, ತುಂಬಾ ಮಾತಾಡ್ತಾರೆ. ನಾನು ಇನ್ಫ್ಯಾಕ್ಟ್ ಟ್ರೈಲರ್ ತೋರ್ಸಕ್ ಹೋದಾಗ್ಲು ಆಕ್ಚುಲಿ ಸುದೀಪ್ ಸರ್ ಅಂಡ್ ಪ್ರಿಯಾ ಮೇಡಮ್ ಇಬ್ರು ಇದ್ರು ಎಲ್ಲಿಗೆ. ಸೊ ಆವಾಗಲೂ ಪ್ರಿಯಾ ಮೇಡಮ್ ಅದೇ ಹೇಳೋರು, ಅವ್ರಿಗೆ ನಿನ್ ಮೇಲೆ ಏನೋ ಗೊತ್ತಿಲ್ಲ, ನಿನ್ಗೆ ಹೇಳ್ತಾರೆ ಜಾಸ್ತಿ, ಅವ್ರು ಯಾರ ಹತ್ರ ಅಷ್ಟು ಮಾತಾಡಲ್ಲ, ಮಾತಾಡ್ತಾರೆ, ಹೇಳ್ತಾರೆ, ಅದೇನಂತ ಗೊತ್ತಿಲ್ಲ. ನನ್ನ ಮೇಲೆ ಅವ್ರು ಇಟ್ಟಿರೋ ಪ್ರೀತಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಸೊ ಎಲ್ಲಿಗೆ ಪ್ರಯಾಣ ಉದ್ದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದ್ರು. ಇದಲ್ಲಿ ಟೀಸರ್ ಲಾಂಚ್, ಟ್ರೈಲರ್ ಲಾಂಚ್ ಇರ್ಬೋದು, ಅಥವಾ ಫಸ್ಟ್ ಅವರು ಮೋಷನ್ ಪೋಸ್ಟರ್, ವಿಲನ್ ಮೋಸ್ಟರ್ ಪೋಸ್ಟರ್ ಅವರೇ ರಿಲೀಸ್ ಮಾಡ್ಕೊಟ್ಟಿದ್ರು, ಅಂಡ್ ಆ ಸಾಂಗ್ ಒಂದು ಹಾಡ್ಕೊಟ್ಟಿದ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅದೇನಂತ ಗೊತ್ತಿಲ್ಲ, ಅಪ್ಪನ ಮೇಲಿನ ಇದೋ ಅಥವಾ ನನ್ನ ಮೇಲಿನ ಎರಡೂ ಇರ್ಬೋದು. ಸಿನಿಮಾ ವಿಚಾರದಲ್ಲಿ ಅಭಿಮನ್ಯು ಅವರ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆಯಾ ಅಂತ. ಯಾಕೆಂದ್ರೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾಗೆ ಒಂದೊಳ್ಳೆ ರಿವ್ಯೂ ಸಿಕ್ತು. ಅಂದ್ರೆ ಕತೆ ಮತ್ತೆ ಸ್ಕ್ರೀನ್ ಪ್ಲೇ ನಿಮ್ಮ ನಟನೆ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತನಾಡಿದ್ರು. ಸೊ ಬಾಜಿ ಸಿನಿಮಾ ನೆನ್ಸ್ಕೊಂಡ್ರೆ ಬಂದ ವೇಗದಲ್ಲೇ ಅಭಿಮನ್ಯು ಅವರ ಸಿನಿಮಾಗಳ ಆಯ್ಕೆ ಮತ್ತೆ ಒಂದಷ್ಟು ವಿಚಾರಗಳು ಬಂದಿರಿ ಇನ್ನೂ ತುಂಬಾ ಚೆನ್ನಾಗಿ ಹೋಗ್ಬೋದಾಗಿತ್ತು ಅಂತ ಯಾವ ತರ ಅನ್ಸಿದ್ಯಾ? ಅದೇ ಏನಂತ ಗೊತ್ತಿಲ್ಲ. ಬಾಜಿ ಆದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಯ್ತು, ಅದಾದ್ಮೇಲೆ 12 ಮಾಡಿದ್ವಿ, ಅದಾದ್ಮೇಲೆ ಒಂದಿಷ್ಟು ಅಂದ್ರೆ ನಾವು ಏನೋ ಬೇರೆ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ವಿ. ಬಟ್ ಬಂದಿದ್ದ ಆಪರ್ಚುನಿಟೀಸ್ ಎಲ್ಲ ಅಪ್ಪ ಡೈರೆಕ್ಷನ್ ಮಾಡ್ಲಿ, ಅನುಭವ ಮಾಡೋಣ, ನಂತರ ಒಂಥರ 2 ಮಾಡೋಣ, ಈ ತರದ್ದೇ ಬರ್ತಾ ಇತ್ತು. ಸರಿ ಸರಿ. ಅದು ಅಪ್ಪಂಗೂ ಗೊತ್ತಿತ್ತು ಆ ಸಿನಿಮಾ ಮತ್ತೆ ರೀಕ್ರಿಯೇಟ್ ಮಾಡಕ್ ಆಗಲ್ಲ ಅಂತ, ಅಂಡ್ ನಂಗೆ ಸೂಟ್ ಆಗಲ್ಲ ಅನ್ನೋದು ಗೊತ್ತಿತ್ತು. ಇದಲ್ಲೇ ಒಂದಿಷ್ಟು ಪ್ರಯತ್ನಗಳಲ್ಲಿ ಒಂದಿಷ್ಟು ವರ್ಷಗಳು ಹೋಯ್ತು. ಬೇರೆ ಏನೋ ಮಾಡೋಣ ಅಂದಾಗ ಸಪೋರ್ಟ್ ಕರೆಕ್ಟ್ ಆಗಿ ಇದಾಗ್ಲಿಲ್ಲ ನಮ್ಗೆ. ಸೊ ಗೊತ್ತಿಲ್ಲ ಆ ಟೈಮಲ್ಲಿ ಅದೇನಕ್ಕೆ ಹಂಗಾಯ್ತು ಅಂತ. ಬಟ್ ಈಗ ದೇವ್ರ ದಯೆಯಿಂದ ಒಂದೊಂದೇ ಇದಾಗ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಅನ್ಬೋದು ಅಥವಾ ಏನಾರ ಅನ್ಕೋಬಹುದು. ಬಟ್ ವೆರಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಸರ್. ಈಗ ಇಂದ ಬಂದಂತ ಎಲ್ಲಿಗೆ ಪಯಣ ಯಾವ್ದು ದಾರಿ, ಆ ಸಿನಿಮಾದ ಒಂದ್ ಬಗ್ಗೆ ಹೇಳೋದಂದ್ರೆ ಆತರ ಒಂದು ಸ್ಕ್ರೀನ್ ಪ್ಲೇ ಇಟ್ಕೊಂಡು ಕೂರ್ಸೋದು ಬಹಳ ಕಷ್ಟ. ಅದ್ರಲ್ಲಿ ಗೆದ್ದಿದ್ದೀರಿ ಅಂತ ಅನ್ಸುತ್ತೆ? ಇಲ್ಲ, 100% ಗೆದ್ದಿದೀವಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಬುಕ್ ಮೈ ಶೋ ಆಗಿರ್ಬೋದು, ಅಂಡ್ ಆಡಿಯನ್ಸ್ ರಿವ್ಯೂ ಆಗಿರ್ಬೋದು, ಅಂಡ್ ಮೀಡಿಯಾದವ್ರು ನೀವು ನೋಡಿದೀರಾ, ನೀವು ಸಿನಿಮಾ ನೋಡಿ ನಿಮ್ಮ ರಿವ್ಯೂಸ್ ಗಳಾಗಿರ್ಬೋದು, ಎವ್ರಿಥಿಂಗ್ ವಾಸ್ ಪಾಸಿಟಿವ್. ಬಟ್ ಏನಂತ ಹೇಳಿದ್ರೆ, ಈಗ ಮೊದ್ಲಿನ ರೀತಿಯಲ್ಲಿ ಥಿಯೇಟರ್ ಅಲ್ಲಿ ನಾವು 4-5 ವಾರ ಎಲ್ಲ ಇಟ್ಕೊಳ್ಳೋದು ಕಷ್ಟ. ಅಂಡ್ ಯಂಗ್ಸ್ಟರ್ಸ್ ಸಿನಿಮಾಗೆ ಟಕ್ ಅಂತ ಜನ ಬರಲ್ಲ. ಈಗ ತುಂಬಾ ಅಳದು ನೋಡಿ ತುಂಬಾ ಟಾಕ್ ಬಂದು ಅಷ್ಟು ದಿವಸ ಥಿಯೇಟರ್ ಅಲ್ಲಿ ಇಟ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಸೊ ಆ ನೆಕ್ಸ್ಟ್ ತುಂಬಾ ಅದ್ರ ಬಗ್ಗೆ ಅಳದು ಯೋಚನೆ ಮಾಡಿ ನೆಕ್ಸ್ಟ್ ಬರುವಂತ ಜನ ಈಗ OTT ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಕೋವಿಡ್ ಆದ್ಮೇಲೆ. ಕರೆಕ್ಟ್. ಅದನ್ನ ಎವ್ರಿ ಟ್ರಾನ್ಸಿಷನ್ ಅಥವಾ ಎವ್ರಿ ಚೇಂಜಸ್ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ. ನಾವು ಅದನ್ನ ದೂರೋದಕ್ಕಾಗಲ್ಲ. ಸೊ ಆವಾಗ ಥಿಯೇಟರ್ಸ್ ಅಲ್ಲಿ ಜಾಸ್ತಿ ರನ್ ಆಗ್ತಾ ಇತ್ತು. ಇವಾಗ OTT ಆ ಎಕ್ಸ್ಟ್ರಾ ರನ್ ಏನು ಥಿಯೇಟರ್ ಅಲ್ಲಿ ಆಗ್ತಾ ಇತ್ತು ಅದು ಕಟ್ ಆಗ್ಬಿಟ್ಟು OTT ಆಗುತ್ತೆ. ಒಂದು ಬೇರೆ ಫಾರ್ಮ್ ತಗೊಂಡಿದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು ಅಂಡ್ ಅದರ ರೀತಿ ನಾವು ಹೋಗ್ಲೇಬೇಕು. ಬಟ್ ಓವರ್ ಆಲ್ ಸಿನಿಮಾ ವಾಸ್ ವೆರಿ ಪಾಸಿಟಿವ್ಲಿ ರಿಸೀವ್ಡ್. ಇನ್ನು ನಿಮ್ಮ ಬತ್ತಳಿಕೆ ಅಂತ ಬರ್ತಿರುವಂತ ಸಿನಿಮಾ ಇನ್ನು ಸಾಕಷ್ಟಿದೆ. ಅದರಲ್ಲಿ ಸೂರಿ ಲವ್ ಸಂಧ್ಯಾ ಸೌಂಡಿಂಗ್ ತುಂಬಾ ಚೆನ್ನಾಗಿದೆ. ಜೊತೆಗೆ ನಿಮ್ಮಿಬ್ಬರ ಪಾತ್ರ ಅಂದ್ರೆ ನೀವು ಮತ್ತೆ ಪ್ರತಾಪ್ ಒಂದು ಟೈಮ್ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಫೈಟ್ ಮಾಡ್ತಿದ್ದಾರೆ. ಈಗ ಈ ಸಿನಿಮಾದಲ್ಲಿ ಫೈಟ್ ನಡೆಸ್ತಾ ಇದ್ದೀರಿ. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ? ಇಲ್ಲ, ಸಿನಿಮಾ ಯಾವ ರೀತಿಲಿ ಸ್ಪೆಷಲ್ ಅಂತ ಹೇಳಿದ್ರೆ, ಒಂದೇ ಒಂದು ನನಗೆ ಒಂದು ಒಳಗಡೆ ಕನೆಕ್ಟ್ ಅಂತ ಹೇಳಿದ್ರೆ, ನಂಗೆ ಇಷ್ಟದಿರೋ ಶಿವ. ಸೊ ಇಲ್ಲಿ ಹೀರೋ ಕ್ಯಾರೆಕ್ಟರ್ ಒಂಥರ ಶಿವನ ಭಕ್ತ. ಅವನು ಆ ಶಿವಂದೇನೋ ಮಾಡ್ತಾ, ಇನ್ನೊಂದು ಹೀರೋಯಿನ್ ಶಿವ ಭಕ್ತೆ. ಸೊ ಅಲ್ಲಿ ಮೀಟ್ ಆಗುವಂತ ಇದಲ್ಲಿ ಮೀಟ್ ಆಗುವಂತ ಒಂದು ಹೆಣ್ಣು ಒಂದು ಗಂಡು ಇದ್ರಲ್ಲಿ ನೋಡಿದಾಗ ಸ್ವಲ್ಪ ಅಂಡ್ ನನಗೆ ಶಿವನ ಮೇಲೆ ತುಂಬಾ ಇದಿರೋದ್ರಿಂದ ಕಾಶಿ ನಾನು ಇದುವರೆಗೆ ಹೋಗಿರ್ಲಿಲ್ಲ. ಈ ಸಿನಿಮಾ ಥ್ರೂ ನನಗೆ ದರ್ಶನ ಆಯ್ತು, ಕಾಶಿ ದರ್ಶನ. ಯಾಕಂದ್ರೆ ಸಿನಿಮಾ ಕಥೆನೆ ಕಾಶಿಗೆ ಹೋಗುತ್ತೆ. ಸೊ ಅಲ್ಲಿ ಆಲ್ಮೋಸ್ಟ್ 6 to 7 days ಶೂಟ್ ಮಾಡಿದೀವಿ. ಸೊ ಆತರ ನೋಡಿದಾಗ ಒಂಚೂರು ಹತ್ರ ನನಗೆ ಈ ಸಬ್ಜೆಕ್ಟ್. ಅಂಡ್
ನನ್ನ ಪಾತ್ರದ ಇದರಲ್ಲಿ ನೋಡಿದಾಗ ಎಲ್ಲಿಗೆ ಪಯಣಕ್ಕಿಂತ ತುಂಬಾ ಬೇರೆ ತರದ ಪಾತ್ರ. ಇಲ್ಲಿ ಅವನ ಜೀವನ, ಅವನ ತಂದೆ, ಅವನ ದುಡಿಮೆ, ಆ ದಿನದ ಆ ದುಡಿಮೆ ನಂಬ್ಕೊಂಡು ಬದುಕುವಂತ ಒಂದು ಕ್ಯಾರೆಕ್ಟರ್. ಸೊ ಜೀವನದಲ್ಲಿ ಏನೋ ಆಗಿರುತ್ತೆ, ಆ ದುಡಿಮೆಗಳನ್ನ ಸೇರಿಸಿ ಏನೋ ಮಾಡ್ಬೇಕು, ಇನ್ನೇನೋ ಬರುತ್ತೆ, ಅದಕ್ಕೋಸ್ಕರ ಇದೇನೋ ಚೇಂಜ್ ಆಗುತ್ತೆ. ಈ ತರ ಬೇರೆ ಬೇರೆ ತರ ಇದಾಗ್ತಾ ಹೋಗುತ್ತೆ. ಎಲ್ಲರ ಜೀವನದಲ್ಲಿ ಇರುವಂತ ಒಂದು ಚಾಲೆಂಜಸ್ ಗಳು ಇವನ ಜೀವನದಲ್ಲೂ ಬಂದು ಆ ಚಾಲೆಂಜಸ್ ಮಧ್ಯೆ ಒಂದು ಹುಟ್ಟುವಂತ ಲವ್. ಕರೆಕ್ಟ್. ಅವನಿಗೆ ಅವನ ಜೀವನ, ಅವನ ತಂದೆ, ಅವನ ಕೆಲಸ ಇದಿಷ್ಟು ಬಿಟ್ಟು ಏನೋ ಗೊತ್ತಿರಲ್ಲ. ಇಂಥದ್ರಲ್ಲಿ ಅವನ ಜೀವನದಲ್ಲೂ ಒಂದು ಲವ್ ಅಂತ ಬರುತ್ತೆ. ಯಾರೋ ಅವನನ್ನ ಪ್ರೀತಿಸ್ತಾರೆ. ಫಸ್ಟ್ ಅವನ್ಗೆ ಅದು ಡೈಜೆಸ್ಟ್ ಆಗಲ್ಲ. ಅಂದ್ರೆ ನಮ್ಮಂತವ್ರನ್ನ ಯಾರೋ ಮಾಡ್ತಾರ, ಪ್ರೀತಿ ಮಾಡ್ತಾರ, ಇದು ಮಾಡ್ತಾರ. ಸೊ ಅದು ನಿಜ ಅಂತ ಆ ಲವ್ ಅನ್ನ ಎಷ್ಟು ಕಾಪಾಡ್ಕೊಳಕ್ಕೆ ಅವ್ನ್ ಏನೇನೆಲ್ಲ ಮಾಡ್ತಾನೆ, ಯಾವ ಲೆವೆಲ್ ವರೆಗೆ ಹೋಗ್ತಾನೆ ಅನ್ನೋದು ಆಗಿದೆ. ತುಂಬಾ ನ್ಯಾಚುರಲ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ ಶೂಟ್ ಆಗಿದೆ. ಸಿನಿಮಾದ ಕಂಟೆಂಟ್ ಮತ್ತೆ ಗ್ಲಿಮ್ಸಸ್ ಎಲ್ಲ ನೋಡಿದಾಗ ಒಂದು ಪೀಕ್ ಟೈಮ್ ಇತ್ತು. ಅಂದ್ರೆ ಜೋಗಿ, ಕರಿಯ ಈ ತರ ಎಲ್ಲ ರಿಯಲಿಸ್ಟಿಕ್ ಬೆಂಗಳೂರಲ್ಲಿ ಇರುವಂತ ರೌಡಿಸಮ್ ಆಗ್ಲಿ ಈ ತರದ ಒಂದಷ್ಟು ಕಥೆಗಳನ್ನ ಹೇಳುವಂತ ಟೈಮ್ ಅದು. ಸೊ ಅದೇ ತರದ ಒಂದಷ್ಟು ಟಚ್ ಮಾಡಿದಾರ ಅಂತ, ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಇದೆ ಮತ್ತೆ ಬೆಂಗಳೂರು ರೌಡಿಸಮ್ ಆಗಲಿ ಕತೆ ಅಂದ್ರೆ ಕ್ಯಾರೆಕ್ಟರ್ ವೈಸ್ ಅವ್ರ ಶೂಟ್ ಮಾಡಿರೋ ವೈಸ್ ಆಗಿದೆ. ಯಾವುದೇ ನೈಜ ಘಟನೆ ಆಧಾರಿತದ್ದು ಅಲ್ಲ. ಡೈರೆಕ್ಟರ್ ಮೈಂಡ್ ಅಲ್ಲಿ ನೋಡಿದ್ರಂತ ಒಂದಿಷ್ಟು ಕ್ಯಾರೆಕ್ಟರ್ಸ್ ಗಳು ಅಥವಾ ನೈಜವಾಗಿ ನಡೆದಂತ ಒಂದಿಷ್ಟು ಘಟನೆಗಳ ಇನ್ಸ್ಪಿರೇಷನ್ ಇರ್ಬೋದು ಅವರು ಅಷ್ಟು ನೈಜವಾಗಿ ಶೂಟ್ ಮಾಡೋದಕ್ಕೆ. ಅದು ಬಿಟ್ರೆ ಒಂದು ಕತೆ ಅಥವಾ ನಡೆದಿರುವಂತ ಸ್ಟೋರಿ ಈ ತರದ್ ಯಾವ್ದು ಅವರ ಕಾಲ್ಪನಿಕ ಕತೆ.